ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದ ಪಡೆದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್. ನೋಡಿ, ಈ ಬಾರಿ ಗೆಲುವಿನ ಉತ್ಸಾಹದಲ್ಲಿದ್ದಾರೆ. ಶ್ರೀಗಳ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಗೆಲುವಿನ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ. ಶ್ರೀಗಳ ಭೇಟಿ ವೇಳೆ ಉತ್ತರ ಕನ್ನಡ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ ಕೂಡ ಭಾಗಿಯಾಗಿದ್ದರು. ಅವರು ಆಲ್ರೆಡಿ ಬಿ ಫಾರ್ಮ್ ಕೂಡ ತೆಗೆದುಕೊಂಡಿದ್ದಾರೆ. ನಿನ್ನೆ ಶಿವಕುಮಾರ್ ಅವರು ವಿತರಣೆ ಮಾಡಿದರು. ಬೆಂಗಳೂರಿನಲ್ಲೇ ಇದ್ದಾರೆ. ಮತ್ತು ಈಗ ತಮ್ಮ ಅಖಾಡ ಏನಿದೆ ಉತ್ತರ ಕನ್ನಡ ಆ ಭಾಗಕ್ಕೆ ಹೋಗಿ ಮಿಂಚಿನ ಸಂಚಾರವನ್ನು ಮಾಡೋಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ನಿಪ್ಪಾಣಿಯಲ್ಲಿ ನಿಂತ್ಕೊಂಡ್ರು, ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. ಆದರೂ ಕೂಡ ಛಲ ಬಿಡಲಿಲ್ಲ. ನಿರಂತರವಾಗಿ ಉತ್ತರ ಕನ್ನಡದ ಕೆಲವೊಂದಿಷ್ಟು ಕ್ಷೇತ್ರಗಳ ಮೇಲೆ ಅವರು ಹಿಡಿತವನ್ನು ಹೊಂದಿದ್ದಾರೆ. ಮರಾಠ ಸಮುದಾಯಕ್ಕೆ ಸೇರಿದಂಥವರು. ಹಾಗಾಗಿಯೇ ಈಗ ಅವೆಲ್ಲವೂ ಲೆಕ್ಕಾಚಾರ ಪ್ಲಸ್ ಆಗುತ್ತೆ ಅನ್ನುವಂತಹ ನಂಬಿಕೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರದ್ದಾಗಿದೆ. ಅಲ್ಲಿ ಈಗ ಉತ್ತರ ಕನ್ನಡ ಅಖಾಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಅಂಜಲಿ ನಿಂಬಾಳ್ಕರ್. ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಶ್ರೀಗಳ ಒಂದು ಆಶೀರ್ವಚನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಮಂಕಾಳ ವೈದ್ಯ ಸಚಿವರು ಈ ಸಂದರ್ಭದಲ್ಲಿ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅಷ್ಟೇ ಈಗಾಗಲೇ ಕ್ಷೇತ್ರದಾದ್ಯಂತ ಓಡಾಟ ನಡೆಸ್ತಾ ಇದ್ದಾರೆ. ಎಲ್ಲ ಸಮುದಾಯದವರ ವಿಶ್ವಾಸವನ್ನು ಗಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವ್ರು ಹೋದಲ್ಲೆಲ್ಲ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಈ ಬಾರಿ ಹುಮ್ಮಸ್ಸಿದೆ. ಉತ್ತರ ಕನ್ನಡ ಬಿಜೆಪಿ ಭದ್ರಕೋಟೆ, ಅದನ್ನು ಛಿದ್ರ ಮಾಡಬೇಕು ಅನ್ನುವಂತಹ ಎಲ್ಲ ಪ್ಲಾನ್ಗಳನ್ನು ನಿಂಬಾಳ್ಕರ್ ಅವರು ಮಾಡಿಕೊಂಡಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ನಾಯಕರ ಆಶೀರ್ವಾದ ಆಗಿರ್ಬೋದು, ಅವರ ಸಹಕಾರ, ಬೆಂಬಲ ಮತ್ತು ಸ್ಥಳೀಯ ನಾಯಕರ ಒಗ್ಗಟ್ಟು, ಇದೆಲ್ಲವೂ ಕೂಡ ಅಂಜಲಿ ನಿಂಬಾಳ್ಕರ್ ಅವ್ರಿಗಿದೆ. ಅದರಲ್ಲೂ ಮಹಿಳಾ ಮತದಾರರ ಮೇಲೆ ಜಾಸ್ತಿ ಗಮನವನ್ನು ಹರಿಸಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಇಟ್ಟುಕೊಂಡು ಪ್ರಚಾರದ ಕಾರ್ಯವೈಖರಿಯನ್ನು ಶುರು ಮಾಡಿದ್ದಾರೆ. ಎಲ್ಲ ಕ್ಷೇತ್ರದ ಗಣ್ಯರನ್ನು ಕೂಡ ಭೇಟಿ ಮಾಡ್ತಿದ್ದಾರೆ. ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಅದು ಜಾಸ್ತಿ ಬೆಳಗಾವಿ ಉತ್ತರ ಕನ್ನಡ ಜಾಸ್ತಿ ದೂರ ಏನಿಲ್ಲ. ಅವರು ಕ್ಷೇತ್ರ ಬದಲಾಗಿರಬಹುದು, ಆದರೆ ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಬಹಳ ಪ್ರಬಲವಾದಂತಹ ಅಭ್ಯರ್ಥಿ ಈ ಬಾರಿ ಬಿಜೆಪಿಗಲ್ಲಿ ಟಕ್ಕರ್ ಕೊಡಲಿಕ್ಕೆ. ಯಾಕೆಂದ್ರೆ ಅಲ್ಲಿ ಅನಂತಕುಮಾರ್ ಹೆಗಡೆ ಕಂಟೆಸ್ಟ್ ಮಾಡ್ತಾ ಬರ್ತಾ ಇದ್ರಲ್ವಾ 5 ಬಾರಿ. ಈ ಬಾರಿ ಟಫ್ ಫೈಟ್ ಆಗುವುದಂತೂ ಖಂಡಿತ. ನೆಕ್ ಟು ನೆಕ್ ಫೈಟ್ ಆಗುತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಮಧ್ಯೆ. ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಈಗ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜನರ ಜೊತೆಗೆ ನಿರಂತರ ಒಡನಾಟವನ್ನು ಹೊಂದಿದ್ದಾರೆ. ಹಳಿಯಾಳ ಆಗಿರ್ಬೋದು, ಉತ್ತರ ಕನ್ನಡದ ಎಲ್ಲ ಭಾಗ, ಕಾರವಾರ ಆಗಿರ್ಬೋದು, ಶಿರಸಿ, ಎಲ್ಲ ಭಾಗಗಳಲ್ಲೂ ಕೂಡ ಸಂಚಾರವನ್ನು ಶುರು ಮಾಡಿದ್ದಾರೆ. ಈಗಾಗಲೇ ಅಲ್ಲೇ ಬೀಡು ಬಿಟ್ಟು ಸಾಕಷ್ಟು ದಿನಗಳಿಂದ ಮೊದಲೇ ಅವರಿಗೆ ಸೂಚನೆ ಸಿಕ್ಕಿತ್ತು ಟಿಕೆಟ್ ಸಿಗುತ್ತೆ ಅಂತ ಹೇಳಿ. ಅದಕ್ಕಿಂತ ಮೊದಲೇ ಅವರು ಕ್ಷೇತ್ರದಾದ್ಯಂತ ಓಡಾಟವನ್ನು ನಡೆಸ್ತಾ ಇದ್ರು. ನಿಂಬಾಳ್ಕರ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತರೂ ಕೂಡ ಛಲ ಬಿಡದೆ ಲೋಕಸಭೆ ಅಖಾಡಕ್ಕೆ ಮೈ ಕೊಡು ನಿಂತಿದ್ದಾರೆ. ಹಾಗೆ ಕಾಂಗ್ರೆಸ್ನ ನಾಯಕರು ಕೂಡ, ಅದರಲ್ಲೂ ದೇಶಪಾಂಡೆ ಅಂತ ಹಿರಿಯ ನಾಯಕರ ಒಂದು ಬೆಂಬಲ ಕೂಡ ಅವರಿಗೆ ಕ್ಷೇತ್ರದಲ್ಲಿ ಸಿಗ್ತಾ ಇದೆ. ಇವೆಲ್ಲವೂ ಕೂಡ ನಿಂಬಾಳ್ಕರ್ ಅವರಿಗೆ ಕೈ ಹಿಡಿಬಹುದು ಅನ್ನುವಂತಹ ಲೆಕ್ಕಾಚಾರ. ಅಂದರೆ ಅವರ ಅಭಿಮಾನಿಗಳು ಮತ್ತು ಅವರ ಆಪ್ತರ ಒಂದು ನಿರೀಕ್ಷೆ. ಬಟ್ ಈಗ ಆ ಸಮುದಾಯ ಅಂತಿಲ್ಲ, ಜಾತಿ ಲೆಕ್ಕಾಚಾರದ ಮೇಲೆ ಹೋಗ್ತಾ ಇಲ್ಲ. ಅವರು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ. ನನ್ನ ನೀವು ಆರಿಸಿ ಕಳಿಸಿದ್ರೆ ಏನು ಮಾಡಬೇಕು, ಬದಲಾವಣೆ ಬೇಕಾಗಿದೆ ಉತ್ತರ ಕನ್ನಡದ ಜನತೆಗೆ ಅಂತ ಪ್ರಚಾರವನ್ನು ಮಾಡ್ತಿದ್ದಾರೆ. ಇಲ್ಲಿದ್ದಂಥ ಸಂಸದರು ಏನು ಮಾಡಿದ್ರು, 5 ಅವಧಿಗೆ ಬರೀ ಭಾಷಣ ಮಾಡ್ಕೊಂಡು ಹೋದರು, ಕ್ಷೇತ್ರ ಜನರ ಜೊತೆಗೆ ಇರ್ತಾ ಇರಲಿಲ್ಲ. ಈ ರೀತಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಇದ್ದಂಥ ಹಾಲಿ ಸಂಸದರ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿಗಳೇ ನಮಗೆ ಆಶೀರ್ವಾದ ಮಾಡ್ತವೆ, ಜನರು ಇದನ್ನು ನಮ್ಮ ಕೈ ಹಿಡಿತಾರೆ, ಅದರಲ್ಲೂ ಮಹಿಳಾ ಮತದಾರರು ನನ್ನ ಮೇಲೆ ಹೆಚ್ಚಿನ ಒಲವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ನಂಬಿಕೆ ಅವ್ರಿಗಿದೆ.